ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ವೀರೂಸ್ ಕನ್ನಡ ಲಾಗ್ಸ್. ಬನ್ನಿ ಇವತ್ತು ಸಂಡೇ ಹೇಗೆಲ್ಲ ಇರುತ್ತೆ ದಿನ ಅಂತ ನೋಡ್ತಾ ಹೋಗೋಣ. ನೋಡಿ ಫ್ರೆಂಡ್ಸ್, ಇವಾಗ ಮೇಲ್ಗಡೆ ಜೋಳ ಒಣಗಾಕ್ಲಿಕ್ಕೆ ಅಂತ ಬಂದೆ. ಬಿಸಿಲು ಜಾಸ್ತಿನೇ ಇದೆ, ಈಗೇನೋ ಬೇಗ ಒಣಕೊಂಡ್ಬಿಡುತ್ತೆ. ಬಿಟ್ಟು ನಾಳೆ ಕನ್ಸ್ಟ್ರಕ್ಷನ್ ಎಲ್ಲ ಶುರುವಾಗಿದ್ದ ನಂತರ ಸ್ವಲ್ಪ ಇಲ್ಲಿ ಒಣಗಾಕೋದು ಎಲ್ಲ ಕಷ್ಟನೇ ಆಗಿಬಿಡುತ್ತೆ. ಆದರೂ ಈಗ ಎಲ್ಲ ಗಲೀಜಾಗಿಬಿಟ್ಟಿದೆ, ಎಲ್ಲ ಈ ಕಡೆ ತಿರುಗಾಡೋದು ಇದನ್ನೆಲ್ಲ ಹಾಕೋದು ಮಾಡಿ. ಸೊ ಬ್ರಿಕ್ಸ್ ಎಲ್ಲ ತಂದು ಇಟ್ಟಿದ್ದಾರೆ ಕೆಲವೊಂದಿಷ್ಟು. ಸೊ ನಿನ್ನೆ ನೈಟ್ ನೀರು ಏನು ಹೊಡೆದ್ವಲ್ಲ, ಅದೇನೆ ಬೆಳಕಿನ ಟೈಮಲ್ಲಿ ಹೀಗಿದೆ. ಸೊ ಇಲ್ಲಿ ಜೋಳ ಒಣಗಾಕಿದ್ದೀನಿ. ಇವತ್ತು ಜೋಳ ಬೇರೆ ಹಾಕ್ಸ್ಕೊಂಬರೋದಿದೆ, ತೊಳೆದು ಒಣಗಿಸ್ಲಿಕ್ಕೆ ಹಾಕಿದ್ದೀವಿ. ಏನೇ ಇದ್ದರೂ ಇಲ್ಲಿ ಒಣಗಾಕ್ಲಿಕ್ಕೆ ಚೆನ್ನಾಗಿತ್ತು. ನಾಳೆ ಕನ್ಸ್ಟ್ರಕ್ಷನ್ ಶುರು ಆಗಿಂದ ಎಲ್ಲಪ್ಪ ಒಣಗಾಕೋದು ಅನ್ನೋ ಥರ ಆಗಿದೆ ನನಗೆ. ಸೊ ವಾರಕ್ಕೆ ಒಂದು ಸಾರಿನಾದರೂ ಜೋಳ ಬೇಕೇ ಬೇಕು ನಮಗೆ. ಈ ರೀತಿ ತೊಳೆದು ಒಣಗಾಕೋತೀವಿ. ಬಟ್ ಮತ್ತೆ ಎಲ್ಲಿ ಒಣಗಾಕೋಬೇಕು ಕನ್ಸ್ಟ್ರಕ್ಷನ್ ಆದಮೇಲೆ, ಎಲ್ಲ ಗಲೀಜಿರುತ್ತೆ ಅಂತ ಅನ್ನಿಸ್ತಾ ಇದೆ. ಇವತ್ತು ಸಂಡೇ, ಲೇಬರ್ಸ್ ಬರೋದಿಲ್ಲ. ಹಾಗಾಗಿ ಇವತ್ತು ಬೇಗ ಮೊದಲು ಒಣಗಿಸಿ ಇಟ್ಕೊಂಡ್ಬಿಡ್ಬೇಕು ಅಂತೇಳ್ಬಿಟ್ಟು ಮೊದಲು ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟೆಲ್ಲ ಇದೆ ನೋಡಿ. ಇಷ್ಟು ಇದಕ್ಕೆ ಎಲ್ಲ ಹೇಗೆ ರೂಮ್ಸ್ ಹಾಕ್ಕೊಳ್ಬೇಕು ಏನೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹೇಗೆಲ್ಲ ಆಗುತ್ತೆ ನೋಡಬೇಕು. ಏನಾದರೂ ಪ್ಲ್ಯಾನಿಂಗ್ಸ್ ಇದ್ದರೆ ನೀವು ಕೂಡ ಶೇರ್ ಮಾಡಿ, ಸಾಧ್ಯವಾದರೆ ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಇನ್ನು ಕೆಳಗಡೆ ಕೆಲಸ ಇದೆ, ಹೋಗಬೇಕು. ಹಾಗೆ ಇದೊಂದು ಕೆಲಸ ಇತ್ತು, ಮಾಡಿಕೊಂಡು ಹೋಗೋಣ ಅಂತ ಬಂದೆ. ಫುಲ್ಲು ಬಿಸಿಲು ಆಲ್ರೆಡಿ. ನೋಡಿ ಸೂರ್ಯ ಇಲ್ಲಿಗೆ ಬಂದಿದ್ದಾನೆ. ನೋಡಿ ಫ್ರೆಂಡ್ಸ್, ನಮ್ಮ ಯಜಮಾನರು ಟೀ ಮಾಡಿ ತಂದು ಕೊಟ್ಟಿದ್ದಾರೆ. ಸೊ ಈಗ 2-3 ದಿನದಿಂದ ಮನೆ ಕ್ಲೀನಿಂಗ್ ಮಾಡೋದ್ರಲ್ಲಿ ತುಂಬ ಕೆಲಸ ಇತ್ತು. ಆ ಕೆಲಸದಲ್ಲಿ ನಾನು ಬಟ್ಟೆ ಎಲ್ಲ ಒಣಗಾಕ್ತಾ ಇದ್ದೆ. ಸೊ ಹಾಗಾಗಿ ಇವರೇ ಟೀ ಮಾಡ್ಕೊಂಡು ತೊಗೊಂಡು ಬಂದು ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇವತ್ತು ಸಂಡೇ ದಿನ ಸ್ವಲ್ಪ ಕೆಲಸಗಳು ಭಾಳನೇ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಕೂತ್ಕೊಂಡು ಟೀ ಕುಡಿಯಮ್ಮ ಅಂತೇಳಿ ಟೀ ತಂದು ಕೊಟ್ಟಿದ್ದಾರೆ. ಕುಡಿತಾ ಇದ್ದೀನಿ. ಈಗ ಆ್ಯಕ್ಚುಲಿ ಇಬ್ಬರು ಸೇರಿ ಒಂದು ಫಂಕ್ಷನ್ಗೆ ಹೊರಡೋದಿದೆ, ರೆಡಿ ಆಗಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಮಕ್ಕಳಿಬ್ಬರು ಅಜ್ಜಿ ಮನೆಗೆ ಹೋಗಿದ್ದಾರೆ. ಅದಕ್ಕೆ ಬನ್ನಿ ಟೀ ಕುಡಿದು ಮಾತಾಡ್ತೀನಿ. ರೀ ಹೋಗೋಣ ಬನ್ರಿ. ಗಿಫ್ಟ್ ಎಲ್ಲಿದೆ? ತೊಗೊಂಡ್ರಾ ಗಿಫ್ಟ್? ಕವರ್ ತೊಗೊಳ್ಳ? ಇನ್ನು ಅಷ್ಟೇ ಇಲ್ಲ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾವು ಹೊರಟಿದ್ದೀವಿ. ನನ್ನ ಫ್ರೆಂಡು ಮ್ಯಾರೇಜ. ಸೊ ಹಾಗಾಗಿ ದೊಡ್ಡದೈತಾ ಅದು? ಹಾಗೆ ತೊಗೊಂಡು ಹೋಗೋಣ. ನೋಡ್ರಿ, ಕೀ ಹಾಕ್ಲಾ? ಹಾಕಿದ್ದು ಬಿಸಿಲು ಬಿಸಿಲು ಬಿಸಿಲು, ಫುಲ್ಲು ಬಿಸಿಲು. ನೋಡಿ ಫ್ರೆಂಡ್ಸ್, ಎಷ್ಟು ಬಟ್ಟೆ ಫುಲ್ಲು ತುಂಬ ಹೋಗಿದೆ ನಮ್ಮ ಮನೆ ಎಲ್ಲ. ಇವತ್ತು ಬಟ್ಟೆ 3 ದಿನದ ಬಟ್ಟೆ ಇತ್ತು, ಅದಕ್ಕೆ ಫುಲ್ಲು ತುಂಬೋಗಿದೆ. ಬರ್ರಿ ಗಾಡಿ. ಮಧ್ಯಾಹ್ನ ಸುಡು ಬಿಸಿಲು ಇದೆ. ಸೊ ಈ ಟೈಮಲ್ಲಿ ಹೊರಡ್ತಾ ಇದ್ದೀವಿ. ಏನು ಮಾಡಲಿಕ್ಕಾಗಲ್ಲ. 1-1:30-2 ಗಂಟೆ ಆಗ್ಲಿಕ್ಕೆ ಬಂದಿತ್ತೇನೋ. ಸೊ ಆ ಟೈಮಲ್ಲಿ ಮಕ್ಕಳನ್ನ ಬಿಟ್ಟು ಹೋಗೋದು ಎಲ್ಲಿಗಾದರೂ ಅಂದರೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಅವರು ಕೂಡ ಜೊತೆಗಿದ್ದರೆ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಬಟ್ ಅಲ್ಲಿ ಕರ್ಕೊಂಡು ಹೋಗಿದ ನಂತರ ಅವರು ಮಾಡೋ ಅಲ್ಲಿ ಹಠ ಆಗಿರ್ಬೋದು, ಅಥವಾ ಅಲ್ಲಿ ಏನಾದರೂ ಕಿತಾಪತಿ ಮಾಡೋಕ್ಕೆ ಶುರು ಮಾಡಿದರು ಅಂದರೆ ಅಲ್ಲಿ ಕೂಡ ಯಾಕಾದರೂ ಬಂದ್ವಿಪ್ಪ ಅನಿಸ್ಬಿಡುತ್ತೆ. ಆದರೂ ಈಗ ಬೇಜಾರಾಗ್ತಾ ಇದೆ. ಸೊ ಮದುವೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೇಲಿ ಇದ್ದರು ಅಲ್ವಾ ಸಾತು ಸಮು, ಅದಕ್ಕೆ ಅಂತ ಮತ್ತು ಅಮ್ಮನ ಮನೆಗೆ ಇಲ್ದೇ ಕರ್ಕೊಂಡು ಹೋಗೋಣ ಅಂತ ಅಮ್ಮನ ಮನೆಗೆ ಬಂದ್ವಿ. ಸೊ ಇಷ್ಟೊತ್ತು ಸುಮ್ಮನೆ ಆಟ ಆಡಿಕೊಂಡು ಸುಮ್ಮನೆ ಇದ್ಲಂತೆ ಸಮನ್ನಿ. ನಾವು ಹೋದ ಕೂಡಲೇ ನೋಡಿ ಹೇಗೆ ಆಟ ಮಾಡ್ತಿದ್ದಾಳೆ, ಅದು ಬೇಕು ಇದು ಬೇಕು ಅಂತ. ಸೊ ತಂದೆ ತಾಯಿ ಇಲ್ಲ ಅಂದರೆ ಅವರು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ನೀವು ಬಂದುಬಿಟ್ರೆ ಈ ಥರ ಮಾಡ್ತಾರೆ ಅಂತ ಅಮ್ಮ ಅಪ್ಪ ನಮಗೆ ಬೈತಿರ್ತಾರೆ.
ಸೊ ಹಾಗೆ ಅಮ್ಮನಿಗೆ ಇವತ್ತು ಜೀರಾ ರೈಸೇ ಬೇಕು ಅಂತ ಕೇಳಿದ್ರಂತೆ, ಅದಕ್ಕೆ ಅಮ್ಮ ಅಲ್ಲಿ ರೆಡಿ ಮಾಡ್ತಾಯಿದ್ರು. ಸೊ ನಾವು ಹೋದ ಕೂಡಲೇ ಊಟನೂ ಬೇಡ ಏನೂ ಬೇಡ ಅಂತ ಸುಮ್ಮನೆ ನ್ಯಾಯ ತೆಗೆದಿದ್ದಾಳೆ. ಅವಳಿಗೆ ಏನು ಬೇಕಂದಿದ್ದು ಬೇಕು ಅಂತ ಹೇಳಿಬಿಟ್ಟು. ಸೊ ನಾವು ಬೇರೆ ಹೊರಗಡೆ ಹೋಗಿ ಬಂದಿದ್ವಲ್ವ, ಅದು ಏನು ಅವಳಿಗೆ ಬೇಕಾಗಿರಲಿಲ್ಲ. ಎಲ್ಲಿಗೆ ಹೋಗಿದ್ರಿ ಏನು ಅಂತ ಏನೂ ಕೇಳೋದಿಲ್ಲ, ಬಟ್ ಅವಳಿಗೆ ಏನೋ ಚಾಕ್ಲೇಟ್ ಬೇಕಿತ್ತು ಅಂತ ಹೇಳ್ಬಿಟ್ಟು ಹಠ ಮಾಡ್ತಿದ್ದಾಳೆ. ಅಜ್ಜಿ ಮನೆಗೆ ಹೋದರೆ ಚಾಕ್ಲೇಟ್ ತಿನ್ನೋದು ಜಾಸ್ತಿ ಅವಳು. ಬಟ್ ನಾವು ತುಂಬ ಅವಾಯ್ಡ್ ಮಾಡೋದಕ್ಕೆ ಅವರು ಕೂಡ ಬೇಡ ಚಾಕ್ಲೇಟ್ ತಿಂದರೆ ನಿಮ್ಮಪ್ಪ ನಿಮ್ಮಮ್ಮ ಬೈತಾರೆ ಅಂತ ಹೇಳ್ಬಿಟ್ಟು ಅವರು ಕೂಡ ಕೊಡಿಸಿರ್ಲಿಲ್ವಂತೆ. ಹಾಗಾಗಿ ನಾನು ಹೋದ ಕೂಡಲೇ ಇವತ್ತು ಅವ್ರು ಚಾಕ್ಲೇಟೇ ಕೊಡಿಸಿಲ್ಲ, ಈಗ ಕೊಡಿಸು ನೀನು ಅಂತೇಳ್ಬಿಟ್ಟು ಫುಲ್ಲು ಹಠ ಮಾಡ್ತಿದ್ದಾಳೆ, ಚಾಕ್ಲೇಟ್ ಬೇಕು ಅಂತೇಳ್ಬಿಟ್ಟು. ಸೊ ಹೀಗೆ ನೋಡಿ, ಮಕ್ಕಳ ಜೊತೆಲಿದ್ರೇ ಏನಾದರೂ ಫಂಕ್ಷನ್ಗೆ ಹೋಗಿದ್ದೀವಿ ಅಥವಾ ಎಲ್ಲಿಗೋ ಹೋಗಿ ಬಂದಿದ್ದೀವಿ ಅಂತ ಅಂದರೆ ತುಂಬ ಸುಸ್ತು ಬೇಜಾರು ಅನ್ನೋ ಥರ ಆಗಿಬಿಡುತ್ತೆ. ಸ್ವಲ್ಪ ಏನೋ ರಿಲ್ಯಾಕ್ಸ್ ಆಗಬೇಕು ಅಥವಾ ರೆಸ್ಟ್ ಬೇಕು ಅಂತ ಫೀಲ್ ಆಗುತ್ತೆ. ಬಟ್ ಇವತ್ತು ಕೂಡ ಹಾಗೆ ಆಗ್ತಾಯಿತ್ತು. ಯಾವಾಗಲೂ ಕೂಡ ಮನೆಯಲ್ಲೇ ಇದ್ಬಿಡ್ತೀವಲ್ವ, ಮನೇಲೇ ಇರೋರಿಗೆ ಸ್ವಲ್ಪ ಹೊರಗಡೆ ಏನಾದರೂ ಹೋಗಿ ಬಂದುಬಿಟ್ರೆ ಈ ರೀತಿ ಫೀಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನನಗೂ ಕೂಡ ಹಾಗೇ ಸ್ವಲ್ಪ ಎಲ್ಲಿಯಾದರೂ ಹೊರಗಡೆ ಹೋಗಿ ಬಂದುಬಿಟ್ರೆ ಸಾಕು, ಕಂಪ್ಲೀಟಾಗಿ ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕೇ ಬೇಕು ಅನಿಸುತ್ತೆ. ಬಟ್ ನನಗೆ ಮಾತ್ರ ಆ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ, ರೆಸ್ಟ್ ಕೂಡ ಸಿಗೋದಿಲ್ಲ. ಅದು ಏನೋ ಒಂಥರ ನನಗೆ ಕನಸಿನ ಮಾತು ಏನೋ ಅನ್ನೋ ಥರ ಅನಿಸ್ಬಿಡುತ್ತೆ ಸಮ್ಟೈಮ್ಸು. ತುಂಬ ಸ್ವಲ್ಪ ನಾನೇ ನನ್ನ ಸ್ಕೆಡ್ಯೂಲ್ನ ಈ ರೀತಿ ಮಾಡ್ಕೊಂಡ್ಬಿಟ್ಟಿದ್ದೀನಿ, ಅದಕ್ಕೆ ನಾನೇ ಹೊಣೆ ಅಂತ ಅದು ಕೂಡ ರಿಯಲೈಸ್ ಮಾಡಿಕೊಂಡು ಸುಮ್ಮನಾಗ್ಬಿಡ್ತೀನಿ. ಸೊ ಅದಾಗಿದ್ದ ನಂತರ ಅಲ್ಲಿಂದ ಬಂದು ಇವಾಗ 4 o'clock ಆಗ್ತಾ ಬಂತು. ಜಸ್ಟ್ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗೋಷ್ಟರಲ್ಲಿ ಮಕ್ಕಳೆಲ್ಲ ಬಂದುಬಿಟ್ರು. 4 o'clock ಸ್ಯಾಟರ್ಡೇ ಸಂಡೇ 4 o'clock ಟೈಮಿಂಗ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಕ್ಕಳಿಗೆ ಅಬ್ಯಾಕಸ್ದು ಚಾಂಪಿಯನ್ಶಿಪ್ ಎಕ್ಸಾಮ್ ಬೇರೆ ಬಂತು. ತುಂಬ ಶಾರ್ಟ್ ಟೈಮ್ ಇದೆ, ಹಾಗಾಗಿ ಮಕ್ಕಳಿಗೆ ಕಂಪ್ಲೀಟಾಗಿ ಟೈಮ್ ಕೊಡೋದಿತ್ತು. ಸೊ ಪ್ರಿಪ್ರೇಷನ್ಗೆ ಅಂತ ಟೈಮ್ ಕೊಟ್ಟಿದ್ದೀನಿ. ಹೇಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದಾರೆ ಕಂಪ್ಲೀಟಾಗಿ. ಸ್ವಲ್ಪ ಮಕ್ಕಳು ಕೂಡ ಅಲರ್ಟ್ ಆಗಿಬಿಟ್ಟಿದ್ದಾರೆ ಎಕ್ಸಾಮ್ಸ್ ಅಂತ ಹೇಳಿದ ಕೂಡಲೇ. ಸ್ವಲ್ಪ ಅವ್ರ ಮೈಂಡಲ್ಲಿ ಅದು ಬಂದು ಕೂತ್ಬಿಟ್ಟಿರುತ್ತೆ. ಅದೆಲ್ಲದು ಕೂಡ ಸ್ವಲ್ಪ ಮೈಂಡಿಂದ ರಿಲೀಸ್ ಮಾಡಬೇಕು ಅಂತಂದರೆ ಈ ರೀತಿ ಕಾಮಾಗಿ ಕೂತ್ಕೊಂಡು ತುಂಬ ಪೇಷನ್ಸಿಂದ ವರ್ಕ್ ಮಾಡಿರಿ ಅಂತ ಹೇಳಿಬಿಟ್ಟು ಮಾಡಿಸ್ತಾ ಇದ್ದೀನಿ. ಲಾಸ್ಟ್ ವೀಕ್ ಕಂಪ್ಲೀಟಾಗಿ ನನಗೇ ಟೆನ್ಷನ್ ಆಗೋಗಿತ್ತು. ಎಕ್ಸಾಮ್ಸ್ ಅಂತ ಅಂದರೆ ಮಕ್ಕಳಿಗೆ ಹೇಗಪ್ಪ ಮಾಡಿಸೋದು, ಹಾಗೆ ಅದರ ಪ್ರೊಸೀಜರು ಎಲ್ಲದು ಕೂಡ ತುಂಬ ತಿಳ್ಕೊಂಡು ಅದಾಗಿದ್ದ ನಂತರ ಸ್ವಲ್ಪ ನಾನು ಮೈಂಡ್ ರಿಲೀಫ್ ಮಾಡಿಕೊಂಡೆ. ಜೊತೆಗೆ ಮಕ್ಕಳದೆಲ್ಲ ಡೀಟೇಲ್ ಕಲೆಕ್ಟ್ ಮಾಡ್ಕೊಳ್ಳೋದು, ಫೀಸ್ ಕಲೆಕ್ಟ್ ಮಾಡ್ಕೊಳ್ಳೋದು, ಜೊತೆಗೆ ಇದೆಲ್ಲ ಇದ್ದೇ ಇರುತ್ತಲ್ವ, ಅದ್ರ ಜೊತೆಗೆ ಪೇರೆಂಟ್ಸನ್ನು ಕನ್ವಿನ್ಸ್ ಮಾಡಬೇಕು. ಇದೆಲ್ಲ ಪ್ರೊಸೀಜರ್ನ ಸ್ವಲ್ಪ ಮಾಡೋಷ್ಟರಲ್ಲಿ, ಹಾಗೆ ಮನೆಯಲ್ಲಿ ಎಲ್ಲದೂ ನೋಡ್ಕೊಳ್ಳೋಷ್ಟರಲ್ಲಿ ತುಂಬ ಸ್ವಲ್ಪ ಕಷ್ಟ ಅನಿಸ್ಬಿಟ್ಟಿತ್ತು. ಅದನ್ನೇ ದೊಡ್ಡ ಟೆನ್ಷನ್ ಅನ್ನೋ ಥರ ಆಗಿತ್ತು. ಅದೆಲ್ಲ ಕಂಪ್ಲೀಟಾಗಿ ಮುಗೀತು. ಇನ್ನು ಮಕ್ಕಳನ್ನು ರೆಡಿ ಮಾಡೋದೇನಿದೆ ಅಲ್ಲ, ಅದು ಒಂದು ದೊಡ್ಡ ಟಾಸ್ಕ್ ಅನ್ನೋ ಥರ ಆಗೋಗಿದೆ. ಸೊ ಇವತ್ತಂತೂ ಕಂಪ್ಲೀಟಾಗಿ ಸ್ವಲ್ಪ ಮೈಂಡ್ ರಿಲೀಫ್ ಆಗುತ್ತೆ ಅಂತ ನಾನು ಅಂದ್ಕೊಂಡೆ. ಬಟ್ ತುಂಬಾ ಟೆನ್ಷನ್ ಆಗಿಬಿಡ್ತು. ಕೆಲವೊಂದು ಮಕ್ಕಳು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವೊಂದು ಮಕ್ಕಳ ಬಗ್ಗೆ ಯೋಚನೆ ಮಾಡುವಾಗ ಸ್ವಲ್ಪ ಫುಲ್ಲು ಟೆನ್ಷನ್ ನಾನೇ ಮಾಡ್ಕೊಂಡ್ಬಿಟ್ಟೆ. ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಈ ಒಂದು ಟೆನ್ಷನ್ ಏನಾಗ್ಬಿಡ್ತು ನನಗೆ, ಮಕ್ಕಳು ಹೇಗಪ್ಪ ಎಕ್ಸಾಮ್ ಮಾಡ್ತಾರೆ, ಅವ್ರಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಹಾಗೆ ಅಂತ ಯೋಚನೆ ಮಾಡ್ತಾ ಸ್ವಲ್ಪ ಸಪೋರ್ಟಿವ್ ಆಗಿ ನನಗೆ ಮತ್ತು ಯಜಮಾನ್ರು ಕೂಡ ಇಲ್ಲ ಈ ಥರ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸೇರಿ ಒಂದಿಷ್ಟು ಪ್ಲ್ಯಾನಿಂಗ್ಸ್ನ ಮಾಡ್ಕೊಂಡ್ವಿ. ಸ್ವಲ್ಪ ಅದಾಗಿದ್ದ ನಂತರ ಏನೋ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಅಂತ ಅನ್ನಿಸ್ತು. ಏನೋ ಈ ರೀತಿ ಫುಲ್ಲು ಟೆನ್ಷನ್ ಆಗಿರೋ ಟೈಮಲ್ಲಿ ಯಾವುದಾದ್ರೂ ಒಂದು ಸಣ್ಣ ಸಪೋರ್ಟ್ ಸಿಕ್ತು ಅಂತಂದರೆ ಎಷ್ಟೋ ದೊಡ್ಡ ಗುಡ್ಡ ಎತ್ತಿಟ್ಟಷ್ಟು ಸಮಾಧಾನ ಆಗಿಬಿಡುತ್ತೆ ಅಲ್ವಾ. ಒಂದು ಏನೋ ಸಾಯೋ ಪರಿಸ್ಥಿತಿನಲ್ಲಿರೋವಂಥ ಒಂದು ಇರುವೆಗೆ ಹುಲ್ಲು ಕಡ್ಡಿ ಸಿಕ್ಕಾಗೆ ಹೇಗೆ ಅನಿಸುತ್ತೋ ಆ ರೀತಿ ಅನಿಸ್ಬಿಡುತ್ತೆ. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ನನಗೆ ಆವಾಗವಾಗ ಆಗ್ತಾ ಇರುತ್ತೆ. ಯಾರಿಗೆಲ್ಲ ಈ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಷಯದಲ್ಲಿ ಅಂತಲ್ಲ, ಬೇರೆ ಯಾವುದೇ ವಿಷಯದಲ್ಲೇ ಆಗಿರ್ಬೋದು, ಕೆಲವೊಬ್ಬರಿಗೆ ಇದು ಅನುಭವಕ್ಕೆ ಬಂದಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಕೇಳ್ತಿದ್ದೀನಿ. ಸೊ ಹೀಗೆ ಕಂಪ್ಲೀಟಾಗಿ ಡೇ ಕೂಡ ಮುಗಿತಾ ಬಂತು. ಇದೊಂದು ಕ್ಲಾಸ್ ಮುಗಿದಿದ ನಂತರ ನೆಕ್ಸ್ಟು ಬ್ಯಾಚ್ ಕೂಡ ಬೇರೆ ಇರುತ್ತೆ. ಸೊ ನೆಕ್ಸ್ಟು ಬ್ಯಾಚ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಬಿಟ್ಟು ಆಮೇಲೆ ಸಾತುಗೆ ಸಮ್ಮುಗೆ ಊಟ ಮಾಡಿಸಿ ಎಲ್ಲ ಮಾಡಿಸಿ, ಹಬ್ಬಕ್ಕೆ ಜಾತ್ರೆ ಬಂತಲ್ವ, ಜಾತ್ರೆಗೆಲ್ಲ ಸ್ವಲ್ಪ ಗ್ರಾಸರಿ ಎಲ್ಲ ತರೋದಿತ್ತು. ಫುಲ್ಲು ಕಿರಾಣಿ ಮಾಲು
ಎಲ್ಲದು ಕೂಡ ಖಾಲಿ ಆಗೋಗಿತ್ತು. ಹಾಗಾಗಿ ತೊಗೊಂಡು ಬಂದುಬಿಡೋಣ ಅಂತ ಬೆಳಗ್ಗೆಯಿಂದ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಆ್ಯಕ್ಚುಲಿ ಕ್ಲೀನಿಂಗ್ ಅಂತ ಹೇಳ್ಬಿಟ್ಟು ಸ್ಯಾಟರ್ಡೇ ಕಂಪ್ಲೀಟಾಗಿ ಮುಗಿಸ್ಬಿಟ್ವಿ. ಸಂಡೇ ಕೂಡ ಸ್ವಲ್ಪ ಅದರಲ್ಲೇ ಕ್ಲೀನಿಂಗಲ್ಲಿ ಇನ್ನೊಂದಿಷ್ಟು ಅಡಿಷ್ನಲ್ ವರ್ಕ್ ಏನಿತ್ತು ಅದೆಲ್ಲ ಮುಗಿಸ್ಕೊಂಡೆ. ಅದಾಗಿದ್ದ ನಂತರ ಇದೆ ಮದುವೆದು ಅದು ಕೂಡ ಬಿಡಲಿಕ್ಕಾಗಲ್ಲ. ಅದಾಗಿದ್ದ ನಂತರ ಕ್ಲಾಸ್ ಇದೆಲ್ಲ ಮುಗಿಸಿ ಈ ಒಂದು ಸೆಷನ್ಗೆ ಬರೋಣ ಅಂತ ಅಂದ್ಕೊಂಡಾಗ ಮಕ್ಕಳು ಇಬ್ಬರು ಕೂಡ ಜೊತೆಲೇ ಇದ್ಬಿಟ್ಟಿದ್ರು. ಅವರಿಬ್ಬರು ಇದ್ದರು ಅಂತಂದರೆ ಹೊರ್ಗಡೆ ಏನಕ್ಕಾದರೂ ಹೋಗೋದು ಅಂದರೆ ದೊಡ್ಡ ಕಷ್ಟ ಅನ್ನೋ ಥರ ಆಗಿಬಿಟ್ಟಿದೆ. ಬಿಕಾಸ್ ಹೇಗೆ ಅಂತಂದರೆ ಅವರ ಹೆಲ್ತ್ ಇಶ್ಯೂ ಒಂದು ಸ್ವಲ್ಪ ನನಗೆ ಟೆನ್ಷನ್ನು. ಅವ್ರಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋದು ಏನಪ್ಪ ಅಂತಂದರೆ ಈ ಹೆಲ್ತ್ ಪರ್ಪೋಸೇ. ಈಗ ಹೊರ್ಗಡೆ ಹೋದ ಕೂಡಲೇ ಮಕ್ಕಳು ಬಿಡೋದೇ ಇಲ್ಲ, ಕಂಡಿದ್ದೆಲ್ಲ ಬೇಕು ಅಂತ ಕೇಳ್ತಾರೆ, ಹಠ ಮಾಡ್ತಾರೆ. ಅದು ನಮ್ಮ ಮಕ್ಕಳಂತಲ್ಲ, ಎಲ್ಲ ಮಕ್ಕಳೂ ಅಷ್ಟೇ. ಬಟ್ ಮಕ್ಕಳ ಹೆಲ್ತೇ ತುಂಬ ಮುಖ್ಯ ಅಂತ ಅಂದಾಗ ಅದನ್ನು ನಾವು ಅವಾಯ್ಡ್ ಮಾಡಲೇಬೇಕು ಅಂತ ಅನಿಸಿದಾಗ ಇದನ್ನೆಲ್ಲ ಕೂಡ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಅವ್ರನ್ನ ಕಂಪ್ಲೀಟಾಗಿ ಎಲ್ಲಿಗಾದರೂ ಹೊರ್ಗಡೆ ಹೋಗಬೇಕು ಅಂತಂದರೆ ಬೇಡ ಅವ್ರನ್ನ ಎಲ್ಲಾದರೂ ಬಿಟ್ಬಿಟ್ಟು ನಾವು ಅಷ್ಟೇ ಹೋಗಿ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿ ಮತ್ತೆ ಅವ್ರಿಗೆ ಊಟ ಎಲ್ಲ ಮಾಡಿಸಿ ಅಮ್ಮನ ಮನೇಲಿ ಬಿಟ್ಬಿಟ್ಟು ಇವಾಗ ನಾವು ಮತ್ತೆ ಬೇರೆ ಶಾಪ್ಗಳೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಈ ಎಲ್ಲ ಶಾಪ್ ಕ್ಲೋಸ್ ಆಗೋ ಟೈಮಲ್ಲಿ ನಾವು ಗ್ರೋಸರಿ ತರಲಿಕ್ಕೆ ಅಂತ ಬಂದಿದ್ದೀವಿ ನೋಡಿ. ಸೊ ಅವ್ರಿಗೆ ಊಟ ಮಾಡಿಸಿ ಬರೋಷ್ಟರಲ್ಲಿ 8:30 ಆಗೋಯಿತು. ಆ ಟೈಮಲ್ಲಿ ನಮಗೆ ಕ್ಲೋಸ್ ಆಗದೇ ಇರೋ ಶಾಪ್ ಅಂದರೆ ಇದೇ ಮಾರ್ಕೆಟ್ ಅಂತ ಅನ್ನಿಸ್ತು. ಅದಕ್ಕಾಗಿ ಈ ಮಾರ್ಕೆಟ್ಗೆ ಬಂದ್ವಿ. ಇದು ನಮ್ಮೂರಲ್ಲೇ ಆಗಿರುವಂಥ ಹೊಸದು, ಇದು ನಮ್ಮ ಬಜಾರ್ ಅಂತ ಆಗಿದೆ, ಇತ್ತೀಚೆಗೆ ಆಗಿರುವಂಥದ್ದು. ಸೊ ಹಾಗಾಗಿ ಈಗೀಗ ಇಲ್ಲೇ ಜಾಸ್ತಿ ಬರ್ತಾ ಇದ್ದೀವಿ. ಇದು ಸೆಕೆಂಡ್ ಟೈಮ್ ಮತ್ತೆ ನಾವು ಬರ್ತಾ ಇರೋದು. ಕಂಪ್ಲೀಟಾಗಿ ಎಲ್ಲದು ಕೂಡ ನಾವೇ ಪಿಕ್ ಮಾಡಿಕೊಂಡು ಬೇಗ ಕಲೆಕ್ಟ್ ಮಾಡಿಕೊಂಡು ಬಂದುಬಿಡ್ಬೋದು. ಈ ಕಿರಾಣಿ ಶಾಪ್ಗಳಲ್ಲಿ ಅಂತಂದರೆ ಹಾಗಲ್ಲ, ನಾವು ಹೇಳಿದ್ದೆಲ್ಲ ಅವ್ರು ಕೊಡೋವರೆಗೂ ಕೂಡ ವೆಯ್ಟ್ ಮಾಡ್ತಾ ಇರಬೇಕಲ್ವ. ಸೊ ಹಾಗಾಗಿ ಬೇಡ ಅಂತೇಳ್ಬಿಟ್ಟು ಇಲ್ಲಿ ಏನೇನು ಸಿಗುತ್ತೆ ಅದೆಲ್ಲ ಆಲ್ಮೋಸ್ಟು ನಾನು ತೊಗೊಂಡು ಬಂದುಬಿಡ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಬನ್ನಿ ಅಂತ ಯಜಮಾನ್ರನ್ನ ಕರ್ಕೊಂಡು ಹೊರಟು ಬಂದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ತೊಗೊಂಡು ಇನ್ನೇನು ಹೊರಡಬೇಕು. ಅವರನ್ನು ಮತ್ತೆ ಅಜ್ಜಿ ಮನೆಗೆ ಬಿಟ್ಟು ಬಂದುಬಿಟ್ವಿ. ಸ್ವಲ್ಪ ಹೊತ್ತು ಅಮ್ಮನ ಮನೇಲಿ ಆಟ ಆಡ್ಕೊಂಡಿರ್ರಿ ಅಂತ ಹೇಳಿ, ಅವ್ರಿಗೆ ಗೊತ್ತಿಲ್ಲ ನಾವು ಹೊರಗಡೆ ಹೋಗ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇದೆಲ್ಲ ಕೂಡ ಅವ್ರಿಗೋಸ್ಕರನೇ ಮಾಡ್ತಾ ಇರೋದ್ರಿಂದ ಅವ್ರಿಗೆಲ್ಲೋ ಒಂದು ಕಡೆ ಬಿಟ್ಟು ಬಂದಿರೋದು ಬೇಜಾರು ಯಜಮಾನ್ರಿಗೆ. ಆದರೆ ಅವ್ರ ಬಾಯಲ್ಲಿ ಮಾತೇ ನಿಲ್ಲಲ್ಲ, ನಮ್ಮ ಮನೆಯವ್ರ ಬಾಯಲ್ಲಿ ಮಕ್ಕಳಿಗೆ ಏನೂ ಸುಳ್ಳು ಹೇಳ್ಬಾರ್ದು, ಮೋಸ ಮಾಡ್ಬಾರ್ದು ಅನ್ನೋ ಥರ ಅವರು. ಸೊ ಹಾಗಾಗಿ ಮಕ್ಕಳಿಗೆ ಹೇಳಬೇಕು ಅನ್ನೋರು. ನಾವು ಇಷ್ಟೆಲ್ಲ ಅವ್ರಿಗೋಸ್ಕರನೇ ಮಾಡ್ತೀವಿ. ಲಾಸ್ಟ್ ಟೈಮ್ ಬಂದಾಗ ಏನಾಗ್ಬಿಡ್ತು, ಸೂಪರ್ ಮಾರ್ಕೆಟ್ಗೆ ಬಂದ ಕೂಡಲೇ ಅವರು ಒಂದು ಕಾರ್ನರಲ್ಲಿ ಹೋಗ್ಬಿಟ್ಟು ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ದೊಡ್ಡದಾಗಿರೋ ಪ್ಯಾಕನ್ನೇ ಇಟ್ಕೊಂಡ್ಬಿಟ್ರು. ಸೊ ಅಷ್ಟು ಹೆಲ್ತ್ಗೆ ಒಳ್ಳೆಯದಲ್ಲ ಅನ್ನೋದನ್ನು ಮಕ್ಕಳು ಅದನ್ನು ತೊಗೊಂಡು ನಿಂತಾಗ ಈಗ ಬೇಡ ಅಂತ ಅಲ್ಲಿ ಹಠ ಮಾಡ್ತಾ ನಿಂತರೂ ಕೂಡ ನಡೆಯೋದಿಲ್ಲ. ನಾವು ದೊಡ್ಡವರಾಗ್ಬಿಟ್ಟು ಅಲ್ಲಿ ಕೂಡ ಮಿಸ್ಬಿಹೇವ್ ಮಾಡಲಿಕ್ಕಾಗೋದಿಲ್ಲ. ಅದೊಂಥರ ನಾವು ಎಷ್ಟೇ ಅವ್ರನ್ನ ಕಂಟ್ರೋಲ್ ಮಾಡೋಕ್ಕೆ ಹೋದರೂ ಅದೊಂಥರ ಬೇರೆಯವ್ರ ಕಣ್ಣಲ್ಲಿ ಬೇರೆ ಥರನೇ ಕಾಣಿಸ್ಬಿಡುತ್ತೆ. ಅದೊಂಥರ ನಮಗೂ ಮುಜುಗರ ತಂದುಬಿಡುತ್ತೆ ಅನ್ನೋ ಕಾರಣಕ್ಕೆ ನಾವು ಈ ಟೈಮು ಅವಾಯ್ಡ್ ಮಾಡಿ ಅವ್ರನ್ನ ಬಿಟ್ಟು ಹೋಗಬೇಕಾಯ್ತು. ಲಾಸ್ಟ್ ಟೈಮ್ ಅದೊಂದು ಎಕ್ಸ್ಪೀರಿಯೆನ್ಸ್ ಮಾಡಿರ್ತೀವಿ. ಅದ್ರ ಜೊತೆಗೆ ತುಂಬ ಸರಿ ಸಣ್ಣ ಅಂಗಡಿಗಳಿಗೆ ಹೋದರೂ ಕೂಡ ಅವ್ರ ಜೊತೇಲಿ ಬಂದಿದ್ದಾರೆ ಅಂದರೆ ಆ ಥರ ಮಾಡ್ತಾನೆ ಇರ್ತಾರೆ ಎಲ್ಲ ಮಕ್ಕಳು ಕೂಡ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ಬಿಟ್ಟು ಬಂದಿದ್ದೀವಿ. ನೀವು ಮತ್ತೆ ಅದನ್ನೇ ಅವ್ರ ಮುಂದೆ ಹೇಳಬೇಡಿ ಅಂತ ನಾನು ಯಜಮಾನ್ರನ್ನ ಕಂಟ್ರೋಲ್ ಮಾಡ್ತಾಯಿದ್ದೆ. ಬಟ್ ಅವ್ರಿಗೆ ಸಮಾಧಾನನೇ ಇಲ್ಲ. ಇಲ್ಲಪ್ಪ ನಾವು ಬಿಟ್ಟು ಹೋಗಿದ್ವಿ, ನೀವು ಎಲ್ಲಿಗಾದರೂ ಕರ್ಕೊಂಡು ಹೋಗ್ಬಿಟ್ರೆ ಈ ಥರ ಮಾಡ್ತೀರಲ್ವ, ನಿಮಗೇ ಕೆಮ್ಮು ನೆಗಡಿ ಶುರು ಆಗಿಬಿಡುತ್ತೆ, ಅದಕ್ಕೆ ಬೇಡ ಅಂತೇಳ್ಬಿಟ್ಟು ನಾವು ಕರ್ಕೊಂಡೋಗಿಲ್ಲ ಅಂತ ಮಕ್ಕಳಿಗೆ ಬಂದ ಕೂಡಲೇ ಆ ಮಾತು ಹೇಳ್ತಾ ಇದ್ದಾರೆ. ಹೇಳ್ಬೇಡಿ ಅದು. ಮತ್ತು ಎಲ್ಲೋ ಒಂದು ಕಡೆ ಮಕ್ಕಳಿಗೆ ಇನ್ನೊಂದು ಸರಿ ನಾವು ಎಲ್ಲಿಗಾದರೂ ಅವ್ರನ್ನ ಬಿಟ್ಟು ಹೋಗಬೇಕು ಅಂತಂದಾಗ ಅಮ್ಮ ಅಪ್ಪ ನಮ್ಮಿಬ್ಬರನ್ನ ಬಿಟ್ಟು ಎಲ್ಲೋ ಹೋಗ್ತಾರೆ, ಅಂಗಡಿಗೆ ಹೋಗ್ತಾರೆ ಅಥವಾ ಬೇರೆ ಏನಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದೊಂದು ಮನಸ್ಸಲ್ಲಿ ಬಂದು ಕೂಡ್ಬೋದು. ಅದಕ್ಕೆ ಬೇಡ ಅಂತ ನಾನು ಯಜಮಾನ್ರಿಗೆ ಹೇಳ್ತಾ ಇದ್ದೆ. ಈ ರೀತಿ ನಾವು ಪೇರೆಂಟ್ಸ್ ಆದವರು ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಅದೇ ಥರ ಮಕ್ಕಳ ಜೊತೆ ಇರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ನೀವು ಕೂಡ ಏನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ವಿಷಯದಲ್ಲಿ ಮಾತ್ರ. ಸೊ ಹೀಗೆ ಇರಬೇಕು ಅನ್ನೋದು ನನ್ನ ಒಂದು
ಥಾಟ್ ಅಷ್ಟೇ. ಯಾಕೆಂತಂದರೆ ಕಂಪ್ಲೀಟಾಗಿ ನಾವು ಮಕ್ಕಳಿಗೋಸ್ಕರನೇ ಮಾಡ್ತೀವಲ್ವ, ಏನೇ ಮಾಡಿದರೂ ಕೂಡ ಅಂಥದ್ರಲ್ಲಿ ಅವರ ಹೆಲ್ತ್ಗೋಸ್ಕರನೇ ಅವರ ಒಂದು ಬ್ರೈಟ್ ಫ್ಯೂಚರ್ ಇದೇ ಮಕ್ಕಳಿಗೆ ಫ್ಯೂಚರ್ ಅಂತ ಹೇಳ್ಬೋದು. ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀವೋ ಬಿಡ್ತೀವೋ ಸೆಕೆಂಡ್ರಿ, ಒಳ್ಳೆ ಆರೋಗ್ಯವನ್ನು ಕಾಪಾಡೋದು, ಒಳ್ಳೆ ಆರೋಗ್ಯವನ್ನು ಕೊಡೋದು ಏನಿದೆ ಅಲ್ಲ, ಸೊ ಅದು ಮಾತ್ರ ಕಂಪ್ಲೀಟಾಗಿ ನಮ್ಮ ಜವಾಬ್ದಾರಿ. ಹಾಗೆ ಅದು ಅದೇ ಅವ್ರ ಭವಿಷ್ಯ ಕೂಡ. ಹಾಗಾಗಿ ನಾನು ಜಾಸ್ತಿ ಅದ್ರ ಬಗ್ಗೆ ಕೇರ್ ತೊಗೊಳೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ಎಲ್ಲ ಪೇರೆಂಟ್ಸ್ಗೂ ಕೂಡ ಅದ್ರ ಬಗ್ಗೆ ಕೇರ್ ತೊಗೊಳ್ಳಿ ಅಂತಲೇ ಕೇಳ್ಕೊಳ್ತೀನಿ. ಈಗ ಮಾರ್ಕೆಟಲ್ಲಿ ಸಿಗೋ ನಾನಾ ರೀತಿ ಎಲ್ಲ ಐಟಮ್ಸ್ಗಳು ತುಂಬಾ ಮಕ್ಕಳ ಆರೋಗ್ಯದ ಮೇಲೆ ತುಂಬ ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದೆ. ಅದನ್ನೆಲ್ಲ ನೋಡಿ ಕೂಡ ನಾವು ಏನು ಮಾಡ್ತೀವಿ, ಮತ್ತೆ ಅದಕ್ಕೆ ಮಕ್ಕಳನ್ನ ಅಡಿಕ್ಟ್ ಮಾಡ್ತಾನೇ ಬರ್ತಾ ಇದ್ದೀವಿ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಈ ಥರದ್ದು ಏನು ಎಲ್ಲ ಇರುತ್ತೆ ಅದಕ್ಕೆ ಕಂಪ್ಲೀಟಾಗಿ ನಾವು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಂಡು ಅವ್ರ ಮುಂದೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಹೇಳಿಬಿಟ್ಟು ನಾವೇ ಪೇರೆಂಟಾಗಿ ಯೋಚನೆ ಮಾಡಬೇಕು. ಮಕ್ಕಳಿಗೆ ಎಷ್ಟೇ ಅರ್ಥ ಮಾಡಿಸಿದ್ರು ಕೂಡ ಆ ಕ್ಷಣಕ್ಕೆ ಅರ್ಥ ಆಗುತ್ತೆ, ಬಟ್ ಆಮೇಲೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಕಂಟ್ರೋಲ್ ಮಾಡಲಿಕ್ಕೆ ಆಗದೇ ಇದ್ದಾಗ ಮಕ್ಕಳನ್ನು ಮತ್ತೆ ನಾವು ತಪ್ಪುದಾರಿಗೆ ಎಳಿತೀವಿ ಅಲ್ವಾ. ಸೊ ಹಾಗಾಗಿ ಈ ವಿಷಯದ ಬಗ್ಗೆ ನಾವು ಕೇರ್ಫುಲ್ಲಾಗಿ ಇರಬೇಕು ಅನ್ನೋದು ನಾನು ನಿಮಗೆ ಇವತ್ತು ಕಿವಿ ಮಾತಾಗಿ ಹೇಳ್ತಾ ಇದ್ದೀನಿ. ನೀವು ಕೂಡ ಏನು ಅಂತೀರಾ ಅಂತ ನನಗೆ ದಯವಿಟ್ಟು ತಿಳಿಸಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿ ಔಟ್ಸೈಡ್ ಹೋಗಿರುವಾಗ ಯಾವ ರೀತಿ ನನಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡೋದು ಅಂತೇಳ್ಬಿಟ್ಟು ಸ್ವಲ್ಪ ಅದೇನೋ ಇಲ್ಲಿ ನಮ್ಮ ಕಡೆ ಸ್ವಲ್ಪ ಈ ರೀತಿ ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ಏನು ಅಂದ್ಕೊಳ್ತಾರೋ ಅನ್ನೋ ಒಂದು ಭಯ. ಹಾಗಾಗಿ ಹೇಗೇಗೋ ಸಿಕ್ಕ ಹಾಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮಿಸಿ, ಸರಿ ಇಲ್ಲ ಅಂತಂದರೆ ಯಾರು ಬೈಕೋಬೇಡಿ. ನೋಡಿ ಫ್ರೆಂಡ್ಸ್, ಇಷ್ಟು ಶಾಪಿಂಗ್ ಆಯಿತು. ಇವಾಗ ಟೈಮ್ ಬಂದ್ಬಿಟ್ಟು 9:15 ಆಯಿತು. ಆ್ಯಕ್ಚುಲಿ 8:30ಗೆ ಹೋಗಿದ್ವಿ. 8:30ಗೆ ಹೋಗಿ 9 ಗಂಟೆಗೆ ಬಂದ್ವಿ. ಈಗ ಮಕ್ಳನ್ನ ಕರ್ಕೊಂಬರೋಕ್ಕೆ ಯಜಮಾನ್ರು ಹೋಗಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗಿದ್ದರೆ ಆ್ಯಕ್ಚುಲಿ ಬಿಡ್ತಾನೆ ಇರಲಿಲ್ಲ. ಅಲ್ಲಿ ಒಟ್ಟಿನಲ್ಲಿ ಶಾಪಿಂಗ್ ಅಂದ್ಬಿಟ್ರೆ ಸಿಕ್ಕಿದ್ದೆಲ್ಲ ಇಟ್ಬಿಡ್ತಾರೆ. ಹಾಗಾಗಿ ಸುಮ್ಮನೆ ಬೇಡ ಅಂಥೇಳಿ ಅವರನ್ನು ಬಿಟ್ಟು ಹೋಗಿದ್ವಿ. ಸೊ ಇವಾಗ ಬಂದು ಕೇಳ್ತಾರೆ ಮಕ್ಕಳು, ಇವೆಲ್ಲ ಸಾಮಾನು ಇಲ್ಲಿಂದ ಬಂತು ಅಂತ ಹೇಳ್ಬಿಟ್ಟು. ಅವ್ರು ಬರೋಷ್ಟರಲ್ಲಿ ಆದರೂ ಎತ್ತಿಡಬೇಕು. ಅವ್ರು ಬೇಗನೆ ಬಂದೇ ಬಿಡ್ತಾರೆ. ಈಗೇನಿಲ್ಲ, ಸಾಧ್ಯವಾಗಿದ್ದೆಲ್ಲ ಒಳಗಡೆ ಇಟ್ಬಿಡ್ತೀನಿ ಫಸ್ಟು. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.